ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ, ತೋರಲಿಲ್ಲಾಗಿ ಬೀರಲಿಲ್ಲರಿಗೆಯು ಗುಹೇಶ್ವರ ನಿಂದ ನಿಲುವ ಅನುಭಾವ ಸುಖಿ ಬಲ್ಲ. ಭಾವ: ಕಲ್ಲೊಳಗೆ ಕಿಚ್ಚು ಇದೆ, ಆದರೆ ಅದು ಉರಿಯದು. ಬೀಜದೊಳಗೆ ವೃಕ್ಷವಿದೆ, ಆದರೆ ಅದು ಉಲಿಯದು, ತೋರದು. ಹಾಗೆಯೇ ಜಡವಾದ ವಿಶ್ವದಲ್ಲಿ ಚಿದ್ರೂಪ ದೇವನಿದ್ದಾನೆ, ವ್ಯಷ್ಟಿ ಜೀವನದಲ್ಲಿ ಮಹದ್ರೂಪ ಬ್ರಹ್ಮನಿದ್ದಾನೆ. ಆದರೆ ಯಾರಿಗೂ ತೋರನು, ಅಷ್ಟು ಸೂಕ್ಷ್ಮ ಅವನ ಇರುವು, ಗುಹ್ಯಾತಿಗುಹ್ಯ ಅವನ ನಿಲುವು. ಅವನನ್ನು ಅರಿತವನು ಒಬ್ಬನೇ ಒಬ್ಬ, ಆತ ತನ್ನ ತಾನರಿತ ವಿಮಲಜ್ಞಾನಿ, ಆತ್ಮಾರಾಮನಾದ ಅನುಭಾವ ಸುಖಿ. ಇದರ ಅರ್ಥವನ್ನು ನೋಡೋಣ. ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ. ಕಲ್ಲಿನಲ್ಲಿ ಬೆಂಕಿ ಇದೆ, ಆದರೆ ಅದು ಉರಿಯದು. ಹಾಗೆ ಜಡ ವಿಶ್ವದಲ್ಲಿ ಚಿದಗ್ನಿ ರೂಪನಾದ ದೇವನಿದ್ದಾನೆ, ಆದರೆ ಕಾಣನು. ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ. ಬೀಜದಲ್ಲಿ ವೃಕ್ಷ ಇದೆ, ಅದು ಕಾಣಬರದು, ಉಲಿಯದು, ಮಿಸುಕದು. ವ್ಯಷ್ಟಿ ಜೀವನದಲ್ಲಿ ಮಹದ್ರೂಪ ದೇವನಿದ್ದಾನೆ, ಆದರೆ ಅವನು ಕಾಣನು. ತೋರಲಿಲ್ಲಾಗಿ ಬೀರಲಿಲ್ಲರಿಗೆಯು. ತೋರಲಿಲ್ಲ ಅಂದರೆ ಕಾಣಲಿಲ್ಲ ಎಂದರ್ಥ, ದೃಷ್ಟಿಗೋಚರನಾಗಲಿಲ್ಲ. ಬೀರಲಿಲ್ಲ ಎಂದರೆ ಹೊಳೆಯಲಿಲ್ಲ ಎಂದರ್ಥ. ಹೀಗೆ ಪರಮಾತ್ಮನು ಎಲ್ಲ ವಸ್ತುಗಳಲ್ಲಿಯೂ ತುಂಬಿಕೊಂಡಿದ್ದರೂ ಕೂಡ ಲೌಕಿಕ ಮನೋಭಾವದ ಯಾವ ಮನುಷ್ಯನಿಗೂ ಆತ ಇರುವಿಕೆಯ ಗೋಚರಿಸದು. ಗುಹೇಶ್ವರ ನಿಂದ ನಿಲುವ ಅನುಭಾವ ಸುಖಿ ಬಲ್ಲ. ಅನುಭಾವ ಸುಖಿ ಅಂದರೆ ತನ್ನಲ್ಲಿ ತಾನು ಸುಖಿಸುವವ, ಅಂದರೆ ಆತ್ಮಾರಾಮ ಎಂದರ್ಥ. ದೇಹ ಮನ ಬುದ್ಧಿಗಳನ್ನೆಲ್ಲ ನೇತಿಗಳಿದು ಆತ್ಮಸ್ಥನಾದವ ತನ್ನಲ್ಲಿ ತಾನು ಆನಂದಿಸುತ್ತಾನೆ. ಅವನು ಅನುಭಾವ ಸುಖಿ, ಶರಣ. ಪರಮಾತ್ಮನ ಈ ನಿಗೂಢ ನಿಲುವನ್ನು ಅಂಥ ಅನುಭಾವ ಸುಖಿ ಮಾತ್ರ ಗುರುತಿಸಬಲ್ಲ, ಅರಿತು ಆನಂದಿಸಬಲ್ಲ.